ಹೊಸಸು ಅಷ್ಟೇ. ಈ ವರ್ಷ ನಮಗೆ ಒಟ್ಟು 2000 ಬಸ್ಸು ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದರು. ಅದರ ಪ್ರಕಾರ 900 ಬಸ್ಸು KSRTC ಕೊಟ್ಟಿದ್ದೀವಿ. 500 ಟೆಂಡರ್ ಕರೀತಾ ಇದ್ದಾರೆ. ಇನ್ನು 400 ಡಿಸೆಂಬರ್ಗೆ ಬಜೆಟ್ ಆದಮೇಲೆ ರೀಅಪ್ರೊಪ್ರಿಯೇಷನಲ್ಲಿ ಕೊಡ್ತಾರೆ. ಒಟ್ಟು 2000 ಬಸ್ಸು ಎಲ್ಲ ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC ಎಲ್ಲ ಹಿಂದೆ 2 ವರ್ಷದಲ್ಲಿ ಒಟ್ಟು 5800 ಬಸ್ಸು ನಾವು ತೊಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ, ಹತ್ರ 9000 ಜನ ಮುಗಿದೋಗಿದೆ. ಅದರಲ್ಲಿ 1000 ಅನುಕಂಪದ ಆಧಾರದ ಮೇಲೆ, ಇನ್ನೊಂದು 1000 ಮಾತ್ರ ಬಾಕಿ ಇದೆ. ಮತ್ತು ಉಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅಥವಾ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಕೂಡ ಮಾಡಿದ್ದೀವಿ. ರಾಜಣ್ಣವರು ಒಂದು 24 ಹಳ್ಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಸ್ತೆ ಇದ್ದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ರಸ್ತೆ ಸರಿ ಮಾಡಿಕೊಟ್ಮೇಲೆ ಹಾಕ್ಕೊಡ್ತೀವಿ ಅಂತ ಇವತ್ತು ಹೇಳಿದ್ದೀನಿ. ಇಷ್ಟು ಇವತ್ತಿನ ವಿಚಾರ. ನೀವೇನಾರ ಇದ್ದರೆ ಕೇಳಿ. ಹೊಸಸು ಅಷ್ಟೇ. ಈ ವರ್ಷ ನಮಗೆ ಒಟ್ಟು 2000 ಬಸ್ಸು ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿದರು. ಅದರ ಪ್ರಕಾರ 900 ಬಸ್ಸು KSRTC ಕೊಟ್ಟಿದ್ದೀವಿ. 500 ಟೆಂಡರ್ ಕರೀತಾ ಇದ್ದಾರೆ. ಇನ್ನು 400 ಡಿಸೆಂಬರ್ಗೆ ಬಜೆಟ್ ಆದಮೇಲೆ ರೀಅಪ್ರೊಪ್ರಿಯೇಷನಲ್ಲಿ ಕೊಡ್ತಾರೆ. ಒಟ್ಟು 2000 ಬಸ್ಸು ಎಲ್ಲ ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC ಎಲ್ಲ ಹಿಂದೆ 2 ವರ್ಷದಲ್ಲಿ ಒಟ್ಟು 5800 ಬಸ್ಸು ನಾವು ತೊಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ, ಹತ್ರ 9000 ಜನ ಮುಗಿದೋಗಿದೆ. ಅದರಲ್ಲಿ 1000 ಅನುಕಂಪದ ಆಧಾರದ ಮೇಲೆ, ಇನ್ನೊಂದು 1000 ಮಾತ್ರ ಬಾಕಿ ಇದೆ. ಮತ್ತು ಉಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅಥವಾ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಕೂಡ ಮಾಡಿದ್ದೀವಿ. ರಾಜಣ್ಣವರು ಒಂದು 24 ಹಳ್ಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಸ್ತೆ ಇದ್ದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ರಸ್ತೆ ಸರಿ ಮಾಡಿಕೊಟ್ಮೇಲೆ ಹಾಕ್ಕೊಡ್ತೀವಿ ಅಂತ ಇವತ್ತು ಹೇಳಿದ್ದೀನಿ. ಇಷ್ಟು ಇವತ್ತಿನ ವಿಚಾರ. ನೀವೇನಾರ ಇದ್ದರೆ ಕೇಳಿ.